ಎಷ್ಟು ವರ್ಷದ ಕನಸಿದು ಈಗ ನೆರವೇರ್ತಾ ಇದೆ. ಬನ್ನಿ, ಮದ್ವೆಗೆ ಏನೇನ್ ಬೇಕು ಎಲ್ಲ ಲಿಸ್ಟ್ ಮಾಡ್ಕೊಳ್ಳೋಣ. ಓಕೆ, ಕಮ್. ನನಗಂತೂ ತಲೆ ಕೆಟ್ಟೋಗ್ತಿದೆ. ಇದೇನವ ಇದು? ಅದೇನೋ ನಿಂಗೆ ಅರ್ಥ ಆಗಲ್ಲ ಬಿಡಪ್ಪಯ್ಯ. ಅಪ್ಪ, ಹೇಳವಾ? ಊರಿಗೆ ಹೋಗಕ್ಕೆ ನನ್ ಬಟ್ಟೆ ನಿನ್ ಬಟ್ಟೆ ಎಲ್ಲ ಇದ್ರಲ್ಲಿ ಎತ್ತಿಟ್ಟಿದ್ದೀನಿ. ಆಯ್ತು ಕಣವ, ಒತ್ತಂತೆ ಎದ್ದು ಮೊದಲನೇ ಬಸ್ಗೆ ಹೊಂಟೋಗ್ಬಿಡವ. ಅಕ್ಕ, ಇದ್ ನಿಮ್ಮಿಬ್ರಿಗೂ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ? ಏ, ಯಾಕೆ ಹಾಗೆ ಹೇಳ್ತಿದ್ಯಾ? ಓಹೋಹೋ, ನಿಮ್ಮನ್ನೆಲ್ಲ ಮದ್ವೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಬೇಜಾರಾ? ಬೇಜಾರೇನಿಲ್ಲ, ನೀವ್ ಕರ್ದಿದ್ರು ನಾವ್ ಬರ್ತಿರ್ಲಿಲ್ಲ. ಹ್ಞೂ ಕಣವ, ಅವ್ರು ನಿಂಗೆ ಎಷ್ಟು ಅವಮಾನ ಮಾಡವ್ರೆ. ಆ ಮನೆಯವ್ರಿಗೆ ನಮ್ಮನ್ ಕಂಡ್ರೆ ಆಗಕ್ಕಿಲ್ಲ. ಅಂಥದ್ರಾಗೆ ನೀ ಅವ್ರ ಮನೆಗೆ ಹೋಯ್ತೀನಿ ಅಂತಿದೀಯಲ್ಲ, ಅವ್ರೆಲ್ ಮತ್ತೆ ನಿಂಗೆ ಅವಮಾನ ಮಾಡ್ತಾರೋ ಅಂತ ನಂಗೆ ದಿಗ್ಲಾಯ್ತೈತೆ. ಅಜ್ಜಿ, ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತಿದ್ಯಾ? ಅಮ್ಮವ್ರಿರೋದೇ ಹಾಗೆ. ಎಷ್ಟೇ ಆದ್ರೂ ದುಡ್ಡಿರೋರು, ಸ್ವಲ್ಪ ಆದ್ರೂ ಗತ್ ತೋರಿಸ್ದೇ ಇದ್ರೆ ಹೇಗೆ ಹೇಳು? ಆದ್ರೂ ನಿಂಗಲ್ಲಿ ಹೋಗೋದಕ್ಕೆ ಎಷ್ಟು ಖುಷಿ ನೋಡು. ಏನೋ ನಿನ್ ಮದ್ವೆನೆ ನಡೆಯೋ ತರ ಹೋಗ್ತಿದ್ಯಾ? ಏ, ಏನೇ ಮಾತಾಡ್ತಿದ್ಯಾ? ಯಾಕೋ ನಂಗೇನೋ ಇದು ಸರಿ ಕಾಣಿಸ್ತಿಲ್ಲ ಅಕ್ಕ. ಹೌದು ಕಣ್ಮಯೂರಿ, ನಿನ್ ಒಳ್ಳೆತನನ ದುರುಪಯೋಗ ಮಾಡ್ಕೊತಾವ್ರವ್ರು. ನಾವು ಬಡವರೇ ಇರ್ಬೋದು, ಅವ್ರ ಕೈ ಕೆಳಗೆ ಕೆಲ್ಸನೇ ಮಾಡ್ತಿರ್ಬೋದು, ಅಂತದ್ರಾಗೆ ಅವ್ರು ನಮ್ಮನ್ನ ಎಷ್ಟು ಕೀಳಾಗಿ ನೋಡ್ತಾವ್ರು ನೋಡ್ದ್ಯಾ? ಅಂತವ್ರ ಮನೆಗೆ ಹೋಗ್ಬೇಕಾ ನೀನು? ನೋಡಜ್ಜಿ, ಹೊಲ ಅಂದ್ಮೇಲೆ ಬೆಳೆನೂ ಇರತ್ತೆ, ಕಳೆನೂ ಇರತ್ತೆ. ನಮಗ್ ಬೇಕಾಗಿರೋ ಬೆಳೆನ ಎತ್ಕೊಂಡು ಮಿಕ್ಕಿರೋ ಕಳೆನ ಕಿತ್ತು ಬಿಸಾಕ್ತಿವಿ. ಹಾಗೇನೆ ನಮಗ್ ಬೇಕಾಗಿರೋದು ದೊಡ್ಡ ಯಜಮಾನ್ರು. ಅವ್ರಿಗೋಸ್ಕರ ನಾವಿದನ್ನೆಲ್ಲ ಸಹಿಸ್ಕೊಳ್ಳೇಬೇಕಲ್ವಾ? ಹೌದು ಕಣವ, ದೊಡ್ಡ ಯಜಮಾನ್ರು ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂದಿದ್ರೆ ನಾವಿಲ್ಲಿ ಇರಕ್ಕಾಯ್ತಿತ್ತಾ? ಅವ್ರಿಗೆ ನಮ್ಮೇಲೆ ಸ್ಯಾನೆ ನಂಬಿಕೆ. ಅವ್ರು ಇಲ್ಲಿ ಗಂಟ ಬಂದ್ ಕರ್ದಿರೋವಾಗ ನಾವು ಹೋಗದೆ ಇದ್ರೆ ತಪ್ಪಾಗಕ್ಕಿಲ್ವಾ? ಆದ್ರೆ ಅವ್ರ ಮನೆ ಹೆಂಗಸರು ಹೇಗ್ ನಡ್ಕೋತಾರೆ ಅಂತ ಗೊತ್ತಿಲ್ವಾ? 4 ಜನರ ಮುಂದೆ ಅವಮಾನ ಮಾಡಿದ್ರು ಸಹಿಸ್ಕೋತೀರಾ? ಕುಮಾರಿ, ಮಾತ್ ಸಾಕು. ನೋಡು, ಎಲ್ಲ ಸಮಯನೂ ಒಂದೇ ತರ ಇರೋದಿಲ್ಲ. ನಾವ್ ಅಲ್ಲಿಗೆ ಹೋಗ್ತಿರೋದು ಮದ್ವೆಗೆ ಹೊರತು ಆ ಮನೆನೆಲ್ಲ ಇರೋದಕ್ಕಲ್ವಲ್ಲ. ನಾವ್ ಹೋಗ್ತೀವಿ, ನಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟನ್ನ ಮುಗಿಸ್ಕೊಂಡ್ ಬರ್ತೀವಿ. ನೀವ್ ನಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ, ಓದಿನ ಕಡೆ ಗಮನ ಕೊಡಿ. ನಾವು ಊರಿಂದ ಬರೋವರೆಗೂ ಮನೆ ತೋಟನ ಜೋಪಾನವಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಆಯ್ತು. ಸರಿ, ನಿಮ್ ಕೆಲ್ಸನೆಲ್ಲ ಮುಗಿಸ್ಕೊಳ್ಳಿ, ಊಟ ಮಾಡಿವ್ರಂತೆ. ರಾಜಿ, ಹಾ, ನೀನ್ ಹೀಗೆ ಉತ್ಸಾಹದಲ್ಲಿ ಓಡಾಡ್ತಿರೋದ್ ನೋಡ್ತಿದ್ರೆ 10 ವರ್ಷ ಚಿಕ್ಕವಳಾಗಿ ಕಾಣ್ತಿದೀಯ. ನನ್ಗೆಲ್ರಿ ವಯಸ್ಸಾಗಿದೆ. ನನ್ ಮೊಮ್ಮಗು ನನ್ ಕೈಗೆ ಬಂದ್ಮೇಲೆ ನನ್ಗೆ ವಯಸ್ಸಾಗುತ್ತೆ. ಈ ಖುಷಿ ಮದ್ವೆ ಮುಗಿಯೋವರೆಗೂ ಹೀಗೆ ಇದ್ರೆ ಸಾಕು ಅಂತ ಕೇಳ್ಕೊತೀನಿ. ಖಂಡಿತ ಇರುತ್ತೆ ಚಂದ್ರು. ನಮ್ಮ ಮಗ ತಾರಕ್ ಮನಸ್ಫೂರ್ತಿಯಾಗಿ ಮದ್ವೆಗೆ ಒಪ್ಕೊಂಡಿದ್ದಾನೆ. ಮತ್ತಿನ್ಯಾವ ತೊಂದ್ರೆ ಇರುತ್ತೆ ಹೇಳಿ? ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಚಪ್ರಶಾಸ್ತ್ರ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ. ನೀವು ಹೋಗಿ ನೋಡಿ ಏನು ಅಂತ. ಸರಿ ಸರಿ. ಎಲ್ರೂ ಬಂದಾಗಿದೆ, ನಮ್ಮನೆ ಮಕ್ಕಳು ಮಾತ್ರ ಬಂದಿಲ್ಲ. ಸಮಂತ, ಅಖಿಲ, ಅಳಿಯಂದ್ರೆ